ಅವಳು ಹೇಗಣ್ಣ ಬದುಕ್ ಬಂದ್ಲು? ಛೇ, ಈ ಸಲ ನಾನು ಅವಳು ಬಚಾವಾದ್ಲು. ಸರ್, ನಾವು ಭೂಮಿಕನ ಬಾಡಿ ಗಾರ್ಡ್ ಅಂತ ತಿಳ್ಕೊಬಿಟ್ಟಿದೀವಲ್ಲ, ಅದು ನಾವು ಮಾಡಿದ ದೊಡ್ಡ ಮಿಸ್ಟೇಕ್. ಅವಳು ಮಲ್ಲಿ ಬದುಕಲ್ಲಿ ಬಾಡಿ ಗಾರ್ಡ್ ಅಲ್ಲ, ಗಾರ್ಡಿಯನ್. ಅದಕ್ಕೆ ಮಹಿಮನ್ನ ತನ್ನ ಅನುಪಸ್ಥಿತಿಯಲ್ಲಿ ಸಬ್ಸ್ಟಿಟ್ಯೂಟ್ ಪ್ಲೇಯರ್ ಆಗಿ ಕಾಯೋದಕ್ಕೆ ಬಿಟ್ಟಿದ್ದಾಳೆ. ಅದು ನಮ್ಮ ಮಂಕ ಬುದ್ಧಿಗೆ ಒಳ್ಳೆಯಲ್ಲೇ ಅಲ್ವಲ್ಲ ಸಿಸ್ಟರ್? ಪಾಪ ನಿನ್ನ ಮಗ ನನ್ನ ಅಳಿಮಯ್ಯ ಅನ್ಯಾಯವಾಗಿ ಓದತ್ತಿಂದ. ಅದನ್ನ ಹೇಳ್ತಾರಲ್ಲ, ಕಾಸು ಕೊಟ್ಟು ಮಾಟ ಮಾಡಿಸ್ಕೊಂಡ ಅಂತ. ಸ್ವಲ್ಪ ಗೋಳು ಉರಿ ಜಾಸ್ತಿ. ಅಣ್ಣ ಸ್ವಲ್ಪ ಸುಮ್ಮನಿರ್ತೀಯಾ? ಅಂದ್ರೆ ನಂದೇ ನನ್ಗೆ ಸಾಕಾಗಿದೆ, ಇನ್ ಇವಳು ಬೇರೆ. ಹೇಳು ಭೂಮಿಕಾ, ಮಲ್ಲಿ ಆಗ್ಲೇ ಮನೆಗೆ ಬಂದಿಲ್ಲಲ್ಲ? ಆದ್ರೆ ಅವಳು ಮನೆಗೆ ಬರ್ತಾಳೆ ಅಂತ ನೀವು ಅನ್ಕೊಂಡಿರ್ಲಿಲ್ಲ ಅಲ್ವಾ? ಏನ್ ಮಾತಾಡ್ತಿದ್ಯಾ ನೀನು? ಅಂದ್ರೆ ಮಲ್ಲಿ ಜೀವಕ್ಕೆ ಎಲ್ಲಿ ಅಪಾಯ ಆಗ್ಬಿಡುತ್ತೋ ಅಂತ ನೀವು ಭಯ ಪಟ್ಕೊಂಡಿದ್ರಿ ಅಲ್ವಾ? ನನಗೊತ್ತು ನಿಮಗೆ ಅವಳ ಬಗ್ಗೆ ತುಂಬಾನೇ ಕೇರು ಕನ್ಸನಿದೆ ಅಂತ. ಯಾಕೊಂಥರ ಮಾತಾಡ್ತಾ ಇದ್ಯಾ? ನೋಡು, ಇದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ಅದನ್ನ ಈಗಲೇ ನಾನು ಕ್ಲಿಯರ್ ಮಾಡ್ತಾ ಇದ್ದೀನಿ. ಸರಿ, ಓಕೆ ಅತ್ತೆ, ನೀವು ಇಷ್ಟೊಂದು ಸೀರಿಯಸ್ ಆಗ್ತಿದ್ದೀರಾ, ಇಷ್ಟೊಂದು ಕೋಪ ಮಾಡ್ಕೋತಿದ್ದೀರಾ ಅಂದ್ರೆ ಇದ್ರಲ್ಲಿ ನಿಮ್ಮ ಪಾತ್ರ ಇಲ್ಲ ಅಂತಾನೆ ನಾನು ಅನ್ಕೋತೀನಿ. ಆದ್ರೆ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ. ನಾನು ಇಲ್ದೇ ಇರೋ ಟೈಮಲ್ಲಿ ಮಲ್ಲಿಗೆ ಏನಾದ್ರೂ ಆದ್ರೆ ಅದು ಬೇರೆ ತರಾನೇ ಟರ್ನ್ ತಗೊಳುತ್ತೆ. ನಾನ್ ಸುಮ್ನಿದ್ರು ಗೌತಮ ಸುಮ್ನಿರಲ್ಲ. ಏನಾಯ್ತು ಹೇಗಾಯ್ತು ಅಂತ ಪಿನ್ ತಿಳ್ಕೊತಾರೆ. ಅದಕ್ಕೆ ಹೇಳ್ತಿದ್ದೀನಿ, ಮಲ್ಲಿನ ಹುಷಾರಾಗಿ ನೋಡ್ಕೊಳ್ಳಿ. ನಿಮ್ ಸೊಸೆ ಅಲ್ಲ, ಮಗಳ ತರ ನೋಡ್ಕೊಳ್ಳಿ. ಒಟ್ಟಲ್ಲಿ ಅವಳಿಗೇನು ಹೆಚ್ಚು ಕಡಿಮೆ ಆಗ್ಬಾರ್ದು ಅಷ್ಟೇ. ನನಗೊತ್ತು ನೀವು ಅವಳನ್ನ ಚೆನ್ನಾಗಿ ನೋಡ್ಕೋತೀರಾ, ಸುಮ್ಮನೆ ಬಾಯಿ ಮಾತಿಗೆ ಹೇಳಿದೆ ಅಷ್ಟೇ. ಪ್ಲೀಸ್ ನೀವೇನು ಅನ್ಕೋಬೇಡಿ. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಸ್ವರ್ಗಕ್ಕೆ ಕರ್ಕೊಂಡ್ ಬಂದು ಹೇಗಿದೆ ಅಂತ ಕೇಳಿದ್ರೆ ಏನಂತ ಹೇಳಿ? ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಈ ಜಾಗ, ಈ ಹವಾಮಾನ ಎಲ್ಲ ನೋಡ್ತಿದ್ರೆ ಜೀವಮಾನ ಇಲ್ಲೇ ಇದ್ಬಿಡ್ಬೇಕು ಅಂತ ಅನ್ಸುತ್ತೆ. ಆದ್ರೆ ಅದು ಮಳೆಗಾಲ ಶುರು ಆಗೋರ್ಗು ಮಾತ್ರ. ಮಳೆಗಾಲ ಶುರು ಆದ್ರೆ ಇಡೀ ಊರ್ಗೂರೇ ಸ್ವಿಮ್ಮಿಂಗ್ ಪೂಲ್ ಆಗ್ಬಿಟ್ಟಿರುತ್ತೆ. ಜೀವಮಾನ ಹಾಗಿರ್ಲಿ, ಆಕಾಶನೇ ತೂತ್ ಬಿದ್ದಿದೆ ಅನ್ನೋ ತರ ನಾನ್ ಸ್ಟಾಪ್ ಸುರಿತಿರುತ್ತೆ. ಮಳೆ ನಿಂತ್ರೆ ಸಾಕು ಅನ್ಸ್ಬಿಡುತ್ತೆ. ಅದು ಬೇರೆ ಅವ್ರಿಗೆ, ಇವ್ರಿಗೆ ಹಾಗಲ್ಲ. ಇವ್ರಿಗೆ ಮಳೆ ಅಂದ್ರೆ ಪಂಚ ಪ್ರಾಣ. ಬೇಕಾದ್ರೆ ಇನ್ನು ಜಾಸ್ತಿ ಮಳೆ ಬರ್ಲಿ ಅಂತ ದೇವ್ರಿಗೆ ವಿಶೇಷವಾದ ಪ್ರಾರ್ಥನೆ ಮಾಡ್ತಾರೆ. ಮಳೆಯವ್ರಿಗೆ ಹತ್ತದ ರಿಲೇಷನ್ ಗೊತ್ತಿಲ್ವಾ? ಅಷ್ಟಿಷ್ಟ ಅವ್ರಿಗೆ. ಎಷ್ಟು ಫಾಸ್ಟ್ ಆಗಿ ಬಂದು ತೇಪಿಸ್ಬಿಟ್ಟೆ ನೋಡಿದ. ಪಕ್ಕ ಗಂಡ ಕಡಲಿದು. ಸಂಸಾರನೇ ಹಾಗಲ್ವಾ, ತೇಪೆ ಹಾಕ್ತಾ ಇರ್ಬೇಕು. ಈ ವಿಷಯದಲ್ಲಿ ಡುಮ್ಮನ್ ನೋಡ್ ಕಲ್ತ್ಕೋ. ಹೆಂಡ್ತಿನ್ ಬಿಟ್ಕೊಡೋದೇ ಇಲ್ಲ. ನೀನು ಇದ್ಯಾ, ಯಾವಾಗ್ಲೂ ನನ್ ಹಿಂದೆನೆ ಇರ್ತೀಯ. ಯಾಕೋ ನನ್ ಬುಡಕ್ಕೆ ಬಂತಲ್ಲ ಇದು. ಅದಕ್ಕೆ ಹೇಳೋದು, ಅತಿಯಾಗಿ ಡೈಲಾಗ್ ಹೊಡಿಬಾರ್ದು. ಯಾವ ಡೈಲಾಗು ಯಾವಾಗ ಉಲ್ಟಾ ಹೊಡಿಯುತ್ತೆ ಅಂತ ಗೊತ್ತಾಗಲ್ಲ. ಎಲ್ಲದಕ್ಕೂ ಒಂದು ಕೌಂಟರ್ ಅಂತ ಇರುತ್ತಾ? ಅಲ್ಲ ಗೌತಮ್ ಅವ್ರೆ, ಆಗ್ಲೇ ಬರ್ಬೇಕಾದ್ರೆ ಅದು ನಿಮ್ಮ ಎಸ್ಟೇಟ್ ಅಂತ ಹೇಳಿದ್ರಿ, ಈಗ ಇದು ನಿಮ್ಮ ಎಸ್ಟೇಟ್ ಅಂತ ಹೇಳ್ತಿದ್ರಾ? ಒಟ್ಟಲ್ಲಿ ಎಷ್ಟು ಎಸ್ಟೇಟ್ ಇದೆ? ಎಕ್ಸ್ಕ್ಯೂಸ್ ಮೀ. ಹಲೋ, ಅದ್ಗೆ ಒಟ್ಟು ಎಷ್ಟಿದೆ ಅಂತ ಕೇಳಿದ್ರಲ್ವಾ? ಅಲ್ಲಿ ದೂರದಲ್ಲಿ ಒಂದು ಬೆಟ್ಟ ಕಾಣಿಸ್ತಾ ಇದೆ, ಕಾಣಿಸ್ತಾ? ಅಲ್ಲಿವರೆಗೂ ಇವಂದೇನೆ 1500 ಎಕರೆ ಇದೆ. ಹತ್ತತ್ರ 2 ಹಳ್ಳಿ. 1,500 ಎಕರೆನಾ? ನಮ್ಮ ಮನೇಲಿ ಅರ್ಧ ಕೆಜಿ 1 ಕೆಜಿ ಕಾಫಿ ಪುಡಿ ತಂದು ಕಾಫಿ ಮಾಡ್ತೀವಿ. ಇದು ಕಾಫಿ ಗಣಿನೇ ಇದೆ. ಈ ಎಸ್ಟೇಟ್ನವನು ನಿಮ್ಮ ಹೆಸರಿಗೆ ಬರಿಬೇಕು ಅಂತ ಇರೋದು. ನನ್ನ ಹೆಸರಲ್ಲ. ಅದಕ್ಕೆ ಈ ವಿಷಯ ಸರ್ಪ್ರೈಸ್ ಆಗಿರ್ಲಿ ಅಂತ ಹೇಳಿದ್ದ. ನಾನು ಬಾಯ್ ತಪ್ಪು ನಿಮ್ಗೆ ಹೇಳ್ಬಿಟ್ಟಿದ್ದೀನಿ. ದಯವಿಟ್ಟು ನಾನು ಹೇಳಿದೆ ಅಂತ ಅವ್ನಿಗೆ ಹೇಳ್ಬೇಡಿ ಪ್ಲೀಸ್.
ಒಮಿಕಾ ಇದೆ ಆನಂದ ಹೇಳ್ತಾ ಇದ್ದಲ್ಲ, ನಮ್ಮ ಕಾಫಿ ಫ್ಯಾಕ್ಟ್ರಿ ವರ್ಷಕ್ಕೆ 1000 ಟನ್ ಪ್ರೊಡಕ್ಷನ್ ಆಗುತ್ತೆ. ನಾವು ಮೇಯ್ನ್ ಆಗಿ ವಿದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತೀವಿ. ಈ ಬಿಸ್ನೆಸ್ ಇಂದಾನೆ ನಾವು ಹಂತವಾಗಿ ಬೆಳೆದು ಈ ಮಟ್ಟಿಗೆ ಬಂದಿರೋದು. ಆಕ್ಚುಲಿ ಇದು ನಮ್ಮ ತಾತನ ಕನಸಾಗಿದ್ದು. ನಮ್ಮ ತಾತ ನಮ್ಮಪ್ಪ ಕಾಫಿ ಎಸ್ಟೇಟ್ ಮಾಡಿದ್ರು, ನಾನು ಈ ಕಾಫಿ ಫ್ಯಾಕ್ಟ್ರಿನ ಓಪನ್ ಮಾಡಿದೆ. ಅವ್ರ ಕನಸನ್ನ ಪೂರ್ತಿ ಮಾಡಿದೆ ಅಷ್ಟೇ. ಇಟ್ಸ್ ರಿಯಲಿ ವೆರಿ ನೈಸ್. ನಾನು ಇದನ್ನೆಲ್ಲ ಮೊದಲನೇ ಸಲ ನೋಡ್ತಿದ್ದೀನಿ. ತುಂಬಾ ದೊಡ್ಡದಾಗಿದೆ ಫ್ಯಾಕ್ಟ್ರಿ. ಅದಕ್ಕೆ ಇದನ್ನ ಫ್ಯಾಕ್ಟ್ರಿ ಅನ್ನೋದು. ಏನು ಕಿಂಡಲ್ಲ? ಗಿಂಡಲ್ಲೇ. ಏಯ್ ಚಂದ್ರಪ್ಪ, ಆನಂದ್ ಅವ್ರೆ, ಅದಕ್ಕೆ ಬರ್ತಾ ಆಚೆ ಭಾಗ್ಯ ಕಾಫಿ ವರ್ಕ್ಸ್ ಅಂತಿತ್ತು. ಹಾ, ಯಾರು ಭಾಗ್ಯ ಅಂದ್ರೆ? ಓ ಅದಾ, ಅದು ಅವನ ತಾಯಿ. ಈ ಫ್ಯಾಕ್ಟ್ರಿ ಅವ್ರ ಅಮ್ಮನ ಹೆಸರಲ್ಲಿದ್ಯಾ? ಹಾ ಬನ್ನಿ ಓಡಾಡ. ಗೌತಮ್ ಅವರೇ, ಈ ಫ್ಯಾಕ್ಟ್ರಿಗೆ ಭಾಗ್ಯ ಕಾಫಿ ವರ್ಕ್ಸ್ ಅಂತ ಹೆಸರಿಟ್ಟಿದ್ದೀರಾ. ಅದು ನಿಮ್ ತಾಯಿ ಹೆಸರು ಅಂತ ಆನಂದ್ ಅವ್ರು ಹೇಳಿದ್ರು. ಆಕ್ಚುಲಿ ನೀವು ಅವ್ರ ಬಗ್ಗೆ ಹೆಚ್ಚಾಗಿ ಮಾತಾಡೋದೇ ಇಲ್ಲ. ಅವ್ರೊಂಥರ ಸಸ್ಪೆನ್ಸ್ ಎಲಿಮೆಂಟ್ ತರ ಉಳ್ಕೊಂಡಿದ್ದಾರೆ. ಇವತ್ತು ಅವ್ರ ಹೆಸರು ನೋಡಿ ಅವ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಆಸೆ ಇದೆ. ಪ್ಲೀಸ್ ಅವ್ರ ಬಗ್ಗೆ ಹೇಳಿ. ಇವತ್ತು ಬೇಡ, ಇನ್ಯಾವತ್ತಾದ್ರೂ ಎಲ್ಲ ಹೇಳ್ತೀನಿ. ಬನ್ನಿ ಓಡೋಣ, ಈ ನೋಡೋ ಜಾಗ ತುಂಬಾ ಇದೆ. ಬನ್ನಿ. ಇವ್ರ ತಾಯಿ ಬಗ್ಗೆ ಯಾವಾಗ್ಲೂ ಕೇಳಿದ್ರು ವಿಷಯ ಮರೆಸ್ತಾರಲ್ಲ, ಅಂತ ಸೀಕ್ರೆಟ್ ಏನಿರ್ಬೋದು? ಅದಕ್ಕೆ ನಡೀರಿ ಹೋಗೋಣ. ಅವ್ರು ಮಾಡಿರೋ ತಪ್ಪನ ನಿಮ್ ಹೊಟ್ಟೆಗೆ ಹಾಕೊಂಡು ನನ್ ಗಂಡನ್ ನಾನ್ ಜೈಲಿಂದ ಬಿಡಿಸ್ಕೊಟ್ಬಿಡಿ ದಣಿಯವ್ರ. ನಿಮ್ ಕೈ ಮುಗಿದ್ ಕೇಳ್ಕೊತೀನಿ. ನಮ್ಗ ಅವರೇ ದಿಕ್ಕು ದಣಿಯವ್ರ. ನನ್ನ ಮಗಳಿಂದ ಚಿಕ್ಕವಳು. ಅಪ್ಪ ಎಲ್ಲಿ ಅಂತ ಕೇಳ್ತಾಳೆ. ಇವಳಿಗೆ ಏನ್ ಉತ್ತರ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ದಣಿಯವ್ರ. ನಿಮಗ್ ಕೈ ಮುಗಿದ್ ಕೇಳ್ಕೊತೀನಿ, ನನ್ ಗಂಡನ್ನ ಬಿಡಿಸ್ಕೊಟ್ಬಿಡಿ ದಣಿಯವ್ರ. ಅವನ್ಗೆ ನಾನ್ ಬುದ್ಧಿ ಹೇಳ್ತೀನಿ. ಅವನನ್ನ ಕರ್ಕೊಂಡು ಎಲ್ಲಾದ್ರೂ ದೂರ ಹೊಟ್ಟೋಗ್ತೀನಿ ದಣಿಯವ್ರ. ಇನ್ಯಾವತ್ತೂ ಈ ತರ ತಪ್ಪಾಗ್ದಂಗೆ ನಾನ್ ನೋಡ್ಕೋತೀನಿ. ಇದೊಂದ್ಸಲ ನನ್ ಗಂಡನ ಜೈಲಿಂದ ಬಿಡಿಸ್ಕೊಟ್ಬಿಡಿ ದಣಿಯವ್ರ. ಅಲ್ಲಮ್ಮ, ಅನ್ನ ತಿಂದು ಮನೆಗೆ ಕಣ್ಣು ಹಾಕಿದ ನಿನ್ ಗಂಡ ಮನೆವರೆಗೂ ಬಂದು ಎಲ್ಲಾರನ್ನೂ ಹೆದರ್ಸಿದಾನೆ ಅಂತ ಅವ್ನು ಸುಮ್ಮನೆ ಬಿಟ್ಬಿಡ್ಬೇಕಾ? ಈಗ ಅವ್ನ ಪರ ವಹಿಸ್ಕೊಂಡು ಮಾತಾಡಕ್ ಬಂದಿದೆ ಅಲ್ಲಿ. ಹಾಗನ್ಬೇಡಿ ದಣಿಯವ್ರ, ನಮ್ ಕೈ ಬಿಡ್ಬೇಡಿ ದಣಿಯವ್ರ. ನಾನು ನನ್ ಮಗಳು ಬೀದಿಗೆ ಬಂದ್ಬಿಡ್ತೀವಿ ದಣಿಯವ್ರ. ನಿಮ್ ಕೈ ಮುಗಿದ್ ಕೇಳ್ಕೊತೀನಿ, ನಿಮ್ ಕಾಲಿಗೆ ಬೀಳ್ತೀನಿ. ಇದೊಂದ್ಸರಿ ನನ್ ಗಂಡನ ಜೈಲಿಂದ ಬಿಡಿಸ್ಬಿಡಿ ದಣಿಯವ್ರ. ನೋಡಮ್ಮ, ನಿಮ್ಮೆಲ್ಲ ಅವನಾಯ್ತು ಅವ್ನ ಪಾಡಾಯ್ತು. ಎಸ್ಟೇಟ್ ಕಡೆ ತಲೆ ಕೂಡ ಹಾಕಿ ಮಲಗಬಾರ್ದು, ಗೊತ್ತಾಯ್ತಾ? ನಿಮ್ ಮುಖ ನೋಡ ಅವ್ನು ಕ್ಷಮಿಸ್ತಾ ಇದ್ದೀನಿ. ಹೋಗಿ ಅವನ್ನ ಬಿಡಿಸೋ ವ್ಯವಸ್ಥೆ ಮಾಡ್ತೀನಿ. ನಿಮ್ಮಿಂದ ಬಹಳ ಉಪಕಾರ ಆಯ್ತು ದಣಿಯವ್ರ. ನಾವಿನ್ ಬರ್ತೀವಿ. ಹೋಗಿ. ಬಾಕಂದ. ನೋಡಿ, ನಾನು ನಿಮ್ಮನ್ನೆಲ್ಲ ಇಲ್ಲಿ ಸೇರಿಸಿರೋ ಕಾರಣ ಇಷ್ಟೇ. ಇತ್ತೀಚೆಗೆ ಈ ಸ್ಟೇಟ್ ಅಲ್ಲಿ ಆಗಿರೋ ಬೆಳವಣಿಗೆ ಎಲ್ಲ ನಿಮ್ಗೆ ಗೊತ್ತಿದೆ. ಯಾರಿಂದ ಗಲಾಟೆಗಳು ಗದ್ದಲ್ಗಳಾಯ್ತು ಅಂತ. ಅದೆಲ್ಲ ತಣ್ಣಗಾಗಿದೆ. ಅವ್ರಿಗೆಲ್ಲ ಏನ್ ವ್ಯವಸ್ಥೆ ಮಾಡಬೇಕೋ ಅದನ್ನ ಮಾಡಿದೀವಿ. ಇನ್ ಮುಂದೆ ನಿಶ್ಚಿಂತೆಯಾಗಿ ನೀವು ಮುಂಚೆ ಹೇಗೆ ಈ ಎಸ್ಟೇಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಹಾಗೆ ಕೆಲಸನ ಮುಂದುವರಿಸಿ. ಯಾರಿಂದನಾದ್ರೂ ನಿಮಗೆ ತೊಂದರೆ ಆದ್ರೆ ದಯವಿಟ್ಟು ನಮ್ಮ ಗಮನಕ್ಕೆ ತಗೊಂಬನ್ನಿ. ಅವ್ರಿಗೆ ಏನ್ ವ್ಯವಸ್ಥೆ ಬೇಕೋ ಅದನ್ನ ನಾವು ಮಾಡ್ತೀವಿ, ಆಯ್ತಾ? ನಿಮ್ಮ ಕುಟುಂಬಗಳಿಗೆ ಯಾರಿಂದನೂ ತೊಂದರೆ ಆಗಬಾರ್ದು. ನಿಶ್ಚಿಂತೆಯಿಂದ ಇರಿ, ಆಯ್ತಾ? ನಿಮ್ಮ ಕಾವಲಿಗೆ ನಾನು ಇರ್ತೀನಿ. ಆ ವಿಶ್ವಾಸ ನಾನು ಕೊಡ್ತಾ ಇದ್ದೀನಿ. ಧೈರ್ಯವಾಗಿರಿ, ನಿಮ್ಗೆ ಯಾರು ಏನು ತೊಂದರೆ ಮಾಡಲ್ಲ. ಆಗ್ಬೋದಾ? ಹಾ, ಹೊರಡಿ. ಏನ್ ಹೆದರ್ಕೋಬೇಡಿ, ನಾವಿದ್ದೀವಿ. ಗೆಳೆಯ, ನೀನು ಅವ್ರಿಗೆ ಧೈರ್ಯ ಹೇಳಿದ್ದು ತುಂಬಾ ಒಳ್ಳೇದಾಯ್ತು ಕಣ. ಆಕ್ಚುಲಿ ಅದ್ರ ಅಗತ್ಯ ಇತ್ತು. ಇಲ್ಲಂದಿದ್ರೆ ಈ ಎಸ್ಟೇಟ್ ಅಲ್ಲಿ ಕೆಲಸ ಮಾಡೋದಕ್ಕೆ ಯಾರು ಮುಂದೆ ಬರ್ತಿರ್ಲಿಲ್ಲ. ಹೌದು ಕಣ. ಎಂಪ್ಲಾಯರ್ಗಳಿಗೆ ನಾವು ಸುಮ್ಮನೆ ಸಂಬಳ ಕೊಟ್ಬಿಟ್ಟು ನಾವು ಸುಮ್ಮನೆ ಕೂತ್ಕೊಳ್ಳೋದಲ್ಲ. ಅವ್ರಿಗೆ ಮಾರಲ್ ಸಪೋರ್ಟ್ ಆಗಿ ನಿಲ್ಬೇಕಾಗುತ್ತೆ. ಇಲ್ಲೇ ಹೋದ್ರೆ ಅವ್ರಿಗೆ ನಾವು ಅನಾಥರು ಫೀಲಿಂಗ್ ಬಂದ್ಬಿಡುತ್ತೆ ಕಣ. ನಿಜ ಕಣೋ ಗೆಳೆಯ, ನಾವು ಜನಗಳ ಜೊತೆ ನಿಂತಾಗ್ಲೇನೆ ಅವರು ನಮ್ಮ ಜೊತೆಗೆ ನಿಲ್ಲೋದು, ನಮಗೋಸ್ಕರ ಕೆಲಸ ಮಾಡೋದು. ಹೌದು ಕಣ. ಈಗ ನನ್ನ ಬಿಸ್ನೆಸ್ ಅಷ್ಟೊಂದು ಸಕ್ಸಸ್ಫುಲ್ ಆಗೋದಕ್ಕೆ ಅದೇ ಕಣ ಮೇನ್ ಕಾರಣ. ಅವ್ರನ್ನ ನಾನು ನಮ್ಮವರು, ನಮ್ಮ ಫ್ಯಾಮಿಲಿಯವರು ಅಂತ ಅನ್ಕೋತೀವಿ. ಇನ್ ರಿಟರ್ನ್ ಅವರು ನಮ್ಮ ಕೆಲಸನ ಅವ್ರ ಕೆಲಸ ಅನ್ಕೊಂಡು ಮಾಡ್ತಾರೆ. ಶ್ರದ್ಧೆಯಿಂದ ಮಾಡ್ತಾರೆ, ಖುಷಿಯಿಂದ ಮಾಡ್ತಾರೆ. ಎಲ್ಲಿ ಖುಷಿ ಇರುತ್ತೋ ಅಲ್ಲಿ ಎಲ್ಲನೂ ಚೆನ್ನಾಗಿರುತ್ತೆ ಕಣ, ಎಲ್ಲ ಒಳ್ಳೇದಾಗುತ್ತೆ. ಗೆಳೆಯ, ನೀನು ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ಕಣ.
ಇಷ್ಟ ಆಯ್ತು. ಅಬ್ಬಾ ಹಿಂಗೆಲ್ಲ ಆಯ್ತಾ? ಎಷ್ಟು ಮಜಾ ಅಲ್ವಾ? ಭೂಮಿ ಕಕ್ಕರ್ ಈ ಮನೆಗೆ ಸೊಸೆಯಾಗಿ ಬಂದಿರೋದು ನಿಮ್ಮಿಂದ. ನಾನು ಈ ಮನೆಗೆ ಸೊಸೆಯಾಗಿ ಬರಕ್ಕೆ ಭೂಮಿ ಕಕ್ಕರ್ ಕಾರಣ. ಒಂದ್ ರೀತಿಲಿ ನಾನು ಈ ಮನೆ ಸೊಸೆಯಾಗಿ ಬರಕ್ಕೆ ನೀವು ಕಾರಣನೇ. ಅದಕ್ಕೆ ನಿಮ್ಗೂ ಒಂದು ಥ್ಯಾಂಕ್ಸ್. ನೋಡು ನೋಡು ಎಷ್ಟು ಚೆನ್ನಾಗಿ ಮಾತಾಡ್ತೀಯ. ಅದಕ್ಕೆ ನಿನ್ಗೆ ಅದಕ್ಕೆ ಸರಿಯಾಗಿ ಹೆಸರಿಟ್ಟಿದ್ದಾರೆ, ಮಾತಿನ ಮಲ್ಲಿ ಅಂತ. ಸಾಕು ಮಾತಾಡಿದ್ದು ನಗಾಡಿದ್ದು ಎಲ್ಲ. ಮಲಿ, ನಿನಗೋಸ್ಕರ ನಾನೇ ಪ್ರೀತಿಯಿಂದ ಊಟ ಕಲ್ಸ್ಕೊಂಬಂದಿದ್ದೀನಿ. ತಗೋ ಮಲಿ, ತಿನ್ನು. ಯಾಕೆ ಸುಮ್ಮನಾಗ್ಬಿಟ್ಟೆ? ಏನು ಯೋಚನೆ ಮಾಡ್ತಿದ್ಯಾ? ಅದು ಕೂತ್ಕೊಮ್ಮ, ನಾನು ಟೇಸ್ಟ್ ಮಾಡಲಿ ಅಂತ ವೇಟ್ ಮಾಡ್ತಿದ್ದಾಳೆ. ಕೊಡು. 1 ಸೆಕೆಂಡ್. ಮಾಮ್, ಇಷ್ಟು ವರ್ಷದಲ್ಲಿ ಜಯದೇವಣ್ಣ ನನಗೋಸ್ಕರ ಒಂದು ದಿನನೂ ಇಷ್ಟು ಪ್ರೀತಿಯಿಂದ ಊಟ ಕಲ್ಸ್ಕೊಟ್ಟಿಲ್ಲ. ಸೊ ಔಟ್ ಆಫ್ ಜಲಸಿ ಈ ಊಟನ ನಾನೇ ತಿಂತಾ ಇದ್ದೀನಿ, ಯಾರಿಗೂ ಕೊಡ್ತಾ ಇಲ್ಲ. ಚೆನ್ನಾಗಿದೆ. ಒಳ್ಳೆ ವೆದರ್. ಒಂದು ನಿಮಿಷ ಬಂದೆ ಬನ್ನಿ. ಅದಕ್ಕೆ ಹುಷಾರಾಗಿ ಬನ್ನಿ. ಯಾಕೆ ನೀವಿಬ್ರು ನಮ್ಮ ಜೊತೆ ಬರ್ತಿಲ್ವಾ? ಇಲ್ಲ ಇಲ್ಲ ಇಲ್ಲ, ನಮ್ಮಿಬ್ಬರಿಗೂ ಬೇರೆ ಕೆಲಸ ಇದೆ, ಎಲ್ಲೋ ಬೇರೆ ಕಡೆ ಹೋಗ್ತಾ ಇದೀವಿ ನಾವು. ನೀವಿಬ್ರು ಆರಾಮ್. ತುಮರಿ ಏನಿದು? ಗನ್ನು ಅದು ಗೊತ್ತು, ಯಾಕೆ ಅಂತ ಹೇಳಿ ಕೇಳಿ ಫಾರೆಸ್ಟ್ ಏರಿಯಾ ಇದು. ಕಾಡು ಪ್ರಾಣಿಗಳ ಕಾಟ ವಿಪರೀತ ಇರುತ್ತೆ. ಅದರಲ್ಲೂ ಈ ಕಾಡಾನೆಗಳು, ಅಯ್ಯೋ ಸೈನ್ಯ ಬಂದಂಗೆ ಬರ್ತವೆ, ದಂಡೆ. ಪ್ರಾಣಿಗಳಿಗೆ ಶೂಟ್ ಮಾಡೋದಕ್ಕ? ಏನ್ರಿ ನೀವು ಕಾಡು ಪ್ರಾಣಿಗಳನ್ನ ಶೂಟ್ ಮಾಡೋದು ಅಫೆನ್ಸ್ ಅಲ್ವೇನ್ರಿ? ರೀ, ನಾನು ಕಾಡು ಪ್ರಾಣಿಗಳ ಲವರ್ ರೀ, ಪ್ರಕೃತಿ ಲವರ್. ಹಾಗೆಲ್ಲ ಶೂಟ್ ಮಾಡಲ್ಲ, ಡೋಂಟ್ ವರಿ. ಅದೇ ಅನ್ಕೊಂಡೆ, ಪ್ರಾಣಿಗಳನ್ನ ಲವ್ ಮಾಡೋರ್ಗೆ ಇದು ಯಾಕೆ ಬೇಕು ಅಂತ. ಇದು ಸೆಲ್ಫ್ ಡಿಫೆನ್ಸ್ಗೆ, ಎಮರ್ಜೆನ್ಸಿಗೆ ಅಂತಷ್ಟೇ. ಭಯ ಬಿಟ್ಬಿಟ್ಟೆ ನಾನು. ಅಲ್ಲ ರೀ, ಏನ್ ಗೊತ್ತಾ, ಕಾಡು ಪ್ರಾಣಿಗಳು ಕಾಡಲ್ಲಿ ಆರಾಮಾಗಿರ್ತವೆ. ಯಾವಾಗ್ಲೂ ಒಂದ್ಸತಿ ಈ ತರ ಊರಿಗೆ ಬಂದ್ಬಿಡುತ್ತೆ. ಈಗ ನಾವು ಗಾಡಿಲಿ ಹೋಗ್ತಾ ಇರ್ತೀವಿ, ಲೈಟ್ನೋ ಸೌಂಡು ಅಥವಾ ನಾವು ಮಾತಾಡೋದು ಮನುಷ್ಯನ ನೋಡಿದ್ರೆ ಹೆದರ್ಕೊಂಡು ಫ್ಯೂರಿಯಸ್ ಆಗಿ ನಮ್ಮನ್ನ ಅಟ್ಯಾಕ್ ಮಾಡಕ್ ಬರ್ತವೆ. ಅಂತ ಟೈಮಲ್ಲಿ ಈ ಥರದ್ದು ಏನೋ ಒಂದು ಇದ್ರೆ ಸೇಫ್ಟಿ ಅಲ್ವಾ, ಅದಕ್ಕೋಸ್ಕರ ಅಷ್ಟೇ. ಡೋಂಟ್ ವರಿ, ಇದು ಲೈಸೆನ್ಸ್ ಗನ್, ಏನೂ ಆಗಲ್ಲ. ಒಂದು ಕಾರ್ನಲ್ಲಿ ಬಿದ್ದಿರುತ್ತಷ್ಟೇ. ಆಮೇಲೆ ಹೊಡೆದ್ರು ಗಾಳಿಯಲ್ಲಿ ಗುಂಡು ಅಷ್ಟೇ. ಬನ್ನಿ. ಬಾಯ್ ಬಾಯ್ ಬಾಯ್. ಆನಂದ್, ನಾವೆಲ್ಲ ಹೋಗ್ತಿದೀವಿ? ಮತ್ತೆ ನಾವಿಬ್ರು ಎಲ್ಲ ಹೊರಗಡೆ ಹೋಗ್ತಿದೀವಿ ಅಂದೆ? ಓ ಅದಾ, ಸುಮ್ನೆ ಸುಳ್ಳು ಹೇಳಿದೆ ಅಷ್ಟೇ. ಒಂದ್ ವೇಳೆ ನಾವ್ ಇಲ್ಲೇ ಇರ್ತೀವಿ ಅಂತಂದ್ರೆ ಅವ್ ನಮ್ಮನ್ ಬಿಡ್ತಾನ? ಬಂದ್ರೋ ಜೊತೆಗೆ ಅಂತ ಬಾಲ ತರ ಕಟ್ಕೊಂಡು ಹೋಗ್ತಾನೆ. ಓ, ಅರ್ಥ ಆಯ್ತು ಬಿಡು. ಅವ್ರ ಏಕಾಂತಕ್ಕೆ ಭಂಗ ಬರ್ಬಾರ್ದು ಅಂತ ತಾನೆ? ಕರೆಕ್ಟ್. ಎಲ್ಲ ಹೋದ್ರು ಅವರು? ಏನ್ ಪ್ಲಾನು? ಅದೇ, ಅವನು ಪ್ರಪೋಸ್ ಮಾಡೋ ಪ್ರೋಗ್ರಾಮ್ ಪೆಂಡಿಂಗ್ ಇತ್ತಲ್ಲ, ಅದನ್ನ ಇವತ್ತು ಮುಗಿಸ್ಲೇಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಅದಕ್ಕೋಸ್ಕರ ಪ್ರಶಾಂತವಾಗಿರೋ ಬ್ಯೂಟಿಫುಲ್ ಜಾಗ ನೋಡಿಟ್ಕೊಂಡಿದ್ದಾನೆ ಗೊತ್ತಾ. ಇವತ್ತು ಪ್ರಪೋಸ್ ಮಾಡೇ ಮಾಡ್ತಾನೆ. ಹೌದಾ? ಸೂಪರ್ ಬಿಡು. ಅಂತೂ ಅವ್ರ ಲವ್ ಪ್ರಪೋಸಲ್ಗೆ ಇವತ್ತೊಂದು ಮುಹೂರ್ತ ಕೂಡ್ ಬಂತು. ಅದೇ ಖುಷಿ ನನ್ಗೆ. ಒಂದ್ ದೊಡ್ಡ ಜವಾಬ್ದಾರಿ ಕಳ್ದಂಗ ಆಯ್ತು ನನ್ಗೆ. ಸೇಮ್ ನನಗೂ ಅದೇ ಫೀಲಿಂಗ್ వచ్చిನ. ನನ್ ಗೆಳೆಯ ಇವತ್ತೊಂದು ದಡ ಮುಟ್ಟದ. ಒಬ್ಬ ಫ್ರೆಂಡ್ ಆಗಿ, ವೆಲ್ ವಿಷರ್ ಆಗಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಇನ್ಮೇಲೆ ಅವನ ಜೀವನದಲ್ಲಿ ಖುಷಿಯಾಗಿ ಸಂತೋಷವಾಗಿ ಆರಾಮಾಗಿರ್ಬೇಕು. ಸಿಕ್ಕವ್ರಿಗೆ ಅಮೃತ, ಸಿಗದೇ ಇರೋರ್ಗೆ ವಿಷ. ಪ್ರಾಯಶಃ ಪ್ರೀತಿ ಅಂದ್ರೆ ಅದೇ ಇರಬೇಕು. ಎಸ್, ಹೀಗೆ ಹೇಳ್ತಾರೆ. ನನಗೆ ಗೊತ್ತಿಲ್ಲದ ಹಾಗೆ ನಿಮ್ಮ ಮೇಲೆ ನನಗೆ ಪ್ರೀತಿ ಹುಟ್ಟಿದೆ. ಅದೆಂಥ ಪ್ರೀತಿ ಅಂದರೆ ನನಗೆ ನೀಟಾಗಿ ಹೇಳ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಅಥವಾ ಒಂದು ಫ್ರೇಮ್ನಲ್ಲಿ ಅದನ್ನು ಕಟ್ಟಾಕಿ ನಿಮಗೆ ಪ್ರೆಸೆಂಟ್ ಮಾಡೋದಕ್ಕೂ ಆಗಲ್ಲ.
ನನ್ನ ಕ್ಯಾರೆಕ್ಟರ್ನ, ನನಗಿರೋ OCD, ಆಂಗ್ಸೈಟಿ, ಹೆಲ್ತ್ ಇಶ್ಯೂಸು, ಜೊತೆಗೆ ಈ ಆಕಾರನೆಲ್ಲ ನೀವು ಒಪ್ಕೊಂಡು ಹೊಂದ್ಕೊಂಡು ನನ್ನ ಜೊತೆ ಜೀವನ ಮಾಡ್ತೀರಾ ಅಂತ ನಾನು ಖಂಡಿತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನೀವು ಬರೀ ಹೊಂದ್ಕೊಂಡಿದ್ದು ಅಷ್ಟೇ ಅಲ್ಲ, ನನಗೂ ಇಷ್ಟ ಆಗೋದಕ್ಕೆ ಶುರು ಆದ್ರಿ. ನನ್ನವರು ಅನ್ನೋ ಫೀಲ್ ಕೊಟ್ರೆ, ನನಗೆ ಗೊತ್ತಿದ್ದಾಗೆ ನನ್ನಲ್ಲಿ ತುಂಬ ಚೇಂಜಸ್ಗೆ ನೀವು ಕಾರಣ ಆದ್ರಿ ಭೂಮಿಕಾ. ನನ್ನ ಜೀವನದ ಮುಖ್ಯ ಭಾಗ ಆದ್ರಿ. ಮುಂದೊಂದಿನ ನಾನು ನನ್ನ ಆಟೋಬಯೋಗ್ರಫಿ ಬರೆದ್ರೆ ಅದರಲ್ಲಿ 2 ಪಾರ್ಟ್ ಇರುತ್ತೆ. ಒಂದು ನೀವು ಬರೋಕ್ಕೆ ಮುಂಚಿಂದು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಇರುತ್ತೆ, ಇನ್ನೊಂದು ನೀವು ನನ್ನ ಜೀವನಕ್ಕೆ ಬಂದ ಮೇಲಿಂದ ಅದು ಕಲರ್ಫುಲ್ ಆಗಿರುತ್ತೆ. ನಿಮ್ಮನ್ನು ನಾನು ಬಹಳ ಎತ್ತರದ ಸ್ಥಾನದಲ್ಲಿ ಇಟ್ಟಿದ್ದೀನಿ ಭೂಮಿಕಾ. ನನ್ನ ಪ್ರಕಾರ ಅದಕ್ಕಿಂತ ಮೇಲೆ ಇನ್ಯಾವುದೂ ಇಲ್ಲ. ಮೊದಲು ಇದನ್ನೆಲ್ಲ ಹೇಳ್ಕೋಬಾರ್ದು ಅಂತಿದ್ದೆ, ಬಟ್ ಆಮೇಲೆ ಹೇಳಬೇಕು ಅಂತ ಡಿಸೈಡ್ ಮಾಡಿದೆ, ಬಟ್ ಆಗ್ತಿರ್ಲಿಲ್ಲ. ನಿಮ್ಮ ಮುಖ ನೋಡಿದ ತಕ್ಷಣ ಸೋತೋಗ್ಬಿಡ್ತಾ ಇದ್ದೆ. ಬಟ್ ಇವತ್ತೆಲ್ಲ ಹೇಳ್ಬಿಡ್ತೀನಿ ಭೂಮಿಕಾ, ನಾನು ನಿಮ್ಮನ್ನು ತುಂಬ ಪ್ರೀತಿಸ್ತೀನಿ. ನನಗೆ ಗೊತ್ತು ನಿಮಗೂ ನನ್ನ ಬಗ್ಗೆ ಅದೇ ಥರದ ಭಾವನೆ ಇದೆ ಅಂತ. ಗೊತ್ತಿದ್ರೂ ನನಗೆ ಯಾಕೋ ಅದನ್ನು ಹೇಳ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಪ್ರೀತಿ ಅನ್ನೋದು ಹಾಗೆ ಅಲ್ವಾ, ಬರೀ 2 ಅಕ್ಷರದ ಪದ, ಹೇಳೋದಕ್ಕೆ ಬಹಳ ಕಷ್ಟವಾದ ಪದ. ಹೇಳ್ಕೊಂತ ಮನಸ್ಸು ಹೇಳುತ್ತೆ, ಆದರೆ ಬಾಯಿ ಕೈ ಕೊಡುತ್ತೆ, ತಡವರಿಸುತ್ತೆ. ಅದಕ್ಕೆ ಈ ವಿಷಯನ ನಾನು ನಿಮ್ಮ ಹತ್ರ ಹೇಳೋದಕ್ಕೆ ಇಷ್ಟೊಂದು ಟೈಮ್ ತಗೊಂಡೆ ಭೂಮಿಕಾ. ಭೂಮಿಕಾ, ಅಷ್ಟಕ್ಕೂ ನಾನೇನು ಪೂರ್ತಿ ಕುಡಿಯಲ್ವಲ್ಲ, ನೆಪಕ್ಕೆ ಮಾತ್ರ ಕುಡಿಯೋದು. ನನಗೆ ಸ್ವಲ್ಪ ನೋವಾದರೂ ನಾನು ತಡ್ಕೋತೀನಿ. ಅಲ್ಲ, ಇದನ್ನು ಕುಡಿದ್ರೆ ಏನಾಗುತ್ತೆ? ಜೀವ ಹೋಗ್ಬಿಡುತ್ತಾ? ಇಲ್ಲ ಅಣ್ಣ, ಜೀವ ಹೋಗಲ್ಲ, ಆದರೆ ಜೀವ ಹೋಗಷ್ಟು ಹೊಟ್ಟೆ ನೋವು ಬರುತ್ತೆ. ಆ ನೋವನ್ನು ನಾವು ತಡ್ಕೋಬೋದು, ಆದರೆ ಮಲ್ಲಿ ಈಗಿರೋ ಪರಿಸ್ಥಿತಿಯಲ್ಲಿ ಆ ನೋವನ್ನು ತಡ್ಕೊಳಕ್ಕಾಗಲ್ಲ. ವಿಲ ಅಂತ ಒದ್ದಾಡ್ತಾಳೆ. ಆಗ ನಾವು ಅವಳನ್ನ ಹಾಸ್ಪಿಟಲ್ಗೆ ಸೇರಿಸ್ತೀವಿ. ಆಸ್ಪತ್ರೆಯಲ್ಲಿ ಡಾಕ್ಟರ್ ಬರ್ತಾರೆ, ಟೆಸ್ಟ್ ಮಾಡ್ತಾರೆ, 4 ದಿನ ICUಲಿ ಇಟ್ಕೋತಾರೆ, ಆಮೇಲೆ ಡಿಸ್ಚಾರ್ಜ್ ಮಾಡ್ತಾರೆ, ಮನೆಗೆ ಕಳಿಸ್ತಾರೆ. ಮಲ್ಲಿ ಮನೆಗೆ ಬರುವಳು. ಇಷ್ಟೆಲ್ಲ ಮಾಡೋದಕ್ಕೆ ಇಷ್ಟೊಂದು ಬಿಲ್ಡಪ್ ಬೇಕಾ? ಅಣ್ಣ, ಯಾಕೆ ಅಷ್ಟೊಂದು ಅರ್ಜೆಂಟ್ ಮಾಡ್ತೀಯಾ? ಹಾಸ್ಪಿಟಲಲ್ಲಿ ಸೇರಿಸಿದ ತಕ್ಷಣ ಸ್ಟೋರಿ ಅಲ್ಲೇ ಎಂಡ್ ಆಗಲ್ಲ. ಅಸಲಿ ಸ್ಟೋರಿ ಶುರು ಆಗದೆ ಅಲ್ಲಿ. ಮಲ್ಲಿ ಹಾಸ್ಪಿಟಲ್ಗೆ ಹೋಗಿದ್ಮೇಲೆ ಅಲ್ಲಿ ಅವಳನ್ನ ಚೆಕ್ ಮಾಡೋ ಡಾಕ್ಟರ್ ನಮ್ಮ ಕಡೆಯವರಾಗಿರ್ತಾರೆ. ಆಲ್ರೆಡಿ ಮ್ಯಾಚ್ ಫಿಕ್ಸಿಂಗ್ ಆಗಿದೆ. ಅವಳು ಅಡ್ಮಿಟ್ ಆದಮೇಲೆ ಏನು ಮಾಡಬೇಕು ಅಂತ ನಾನು ಡಾಕ್ಟ್ರ್ ಹತ್ರ ಆಗಲೇ ಹೇಳಿದ್ದೀನಿ. ಅವಳಿನ ಮೇಲೆ ಜೀವಂತ ಶವವಾಗಿರ್ತಾಳೆ, ಇದ್ರೂ ಇಲ್ಲದೇ ಇರೋ ಆಗಿರ್ತಾಳೆ. ಅಲ್ಲ ಸಿಸ್ಟರ್, ಸ್ವಲ್ಪ ಅರ್ಥ ಆಯ್ತು, ಪೂರ್ತಿ ಅರ್ಥ ಆಗಿಲ್ಲ. ನಾನು ಅವಳನ್ನ ಪರ್ಮನೆಂಟಾಗಿ ಕೋಮಾಗೆ ಕಳಿಸಿ ಅಂತ ಆಲ್ರೆಡಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. ಅವ್ರು ಹಾಗೆ ಮಾಡ್ತಾರೆ. ಅಲ್ಲಿಗೆ ಅವಳಿಂದ ಮುಕ್ತಿ ಸಿಗತ್ತೆ. ಅವಳಿಗೆ ನಾವೇ ಏನೋ ಮಾಡಿದ್ದೀವಿ ಅನ್ನೋ ಅಪವಾದನೂ ಬರಲ್ಲ. ಎಲ್ಲನೂ ಮಾಡಬೇಕು, ಆದರೆ ಏನು ಮಾಡದಿರೋ ಥರ ಇರಬೇಕು. ಚೆನ್ನಾಗಿದೆ, ಚೆನ್ನಾಗಿದೆ, ಐಡಿಯಾ ಸೂಪರ್ ಆಗಿದೆ. ಇರು, ಹಾಲು ತಗೊಂಡ್ಬರ್ತೀನಿ. ಈ ಸಲ ನೀನದು ಹೇಗೆ ಬಚಾವಾಗ್ತೀಯ ಅಂತ ನಾನು ನೋಡ್ತೀನಿ.
ಭೂಮಿಕಾ 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 ಹಲೋ ಅಪರ್ಣ, ಆನಂದ್ ಏನಾಯ್ತು? ಭೂಮಿಕಾ ಸಿಕ್ಕದ್ಲಾ? ಸಿಕ್ಕಿಲ್ಲ ಅಪರ್ಣ. ಏನಾದರೂ ಅಪ್ಡೇಟ್ಸ್ ಇದ್ದರೆ ನಾನೇ ಫೋನ್ ಮಾಡಿ ಹೇಳ್ತೀನಿ. ಓಕೆ, ಬಾಯ್. ಯಾವುದು ಅನ್ನೋ ನಂಬರ್? ಮಾತಾಡು. ಹಲೋ ಹಲೋ ದಣೇರ, ನಾನೇ ಕೆಂಚಪ್ಪ. ಇದು ನನ್ನ ಹೊಸ ನಂಬ್ರು. ನಿಮ್ ತಾವಿಲ್ಲ ಅನ್ನಿಸ್ತೈತೆ, ಅದಕ್ಕೆ ಮಡಿಕಳಿ. ಈಗ ಯಾಕೋ ಫೋನ್ ಮಾಡಿದ್ಯಾ? ನಾನು ಟೆನ್ಷನ್ ಇದ್ದೀನಿ, ಫೋನ್ ಇಡ. ಯಾಕೆ ದಣೇರ ಟೆನ್ಷನ್ನು? ಅಯ್ಯೋ ಪಾಪ, ನಿಮ್ಮ ಮನೆಯವರು ಕಳೆದೋಗಿದ್ದಾರಾ? ನೀನೇ ನಾ ಭೂಮಿಕಾನ್ ಕರ್ಕೊಂಡೋಗಿರೋದು? ಮೂದಣಿ, ನಾನೇಯ ಕರ್ಕೊಂಬಂದಿಲ್ಲ, ಅನಾಮತ ಗೆತಾಕೊಂಬಂದಿವ್ನಿ. ಏಯ್, ತಪ್ಪಾಡ್ತಾ ಇದೆಯಾ ಕೆಂಚ? ಭೂಮಿಕಾ ಅವ್ರಿಗೆ ಏನಾದ್ರು ಆದ್ರೆ ನಾನು ಮಾತ್ರ ನೀನು ಸುಮ್ಮನೆ ಬಿಡಲ್ಲ. ಎಲ್ಲ ಇದ್ರು ಹುಡ್ಕೊಂಬರ್ತೀನಿ. ಅದಷ್ಟು ಸುಲಭ ಅನ್ಕೊಂಡ್ರದಣಿ. ಪ್ರಪಂಚ ಬೋ ವಿಶಾಲವಾಗದೆ. ನನ್ನ ಹುಡುಕೋದು ತುಂಬಾ ಕಷ್ಟ ಆಯ್ತದೆ ನೋಡಿ. ನೀವು ನನ್ನ ಎದುರಾಕೊಂಡ್ರೆ ನಿಮ್ ಹೆಂಡ್ರು ಈಗಾಗ್ಲೇ ಸಾವುಗ್ ಹತ್ರ ಆಯ್ತಾ ಅವಳೆ. ಆಮೇಲೆ ಸತ್ತೇ ಹೋಗ್ತಾಳೆ. ನೀವ್ ಹಿಂಗೆ ಆಟ ಆಡೋದು ಬಿಟ್ಬಿಟ್ಟು ನಾನು ಹೇಳ್ದಂಗೆ ಕೇಳಿ. ಸಾಹೇಬ್ರೆ, ನಿಮ್ಗಿನ್ನೂ 2 ಗಂಟೆ ಟೈಮ್ ಐತೆ. ಅಷ್ಟರೊಳಗೆ ನಾನು ಕೇಳಿದಷ್ಟು ಹಣನ ನನ್ನ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ರೆ ನಿಮ್ಮ ಹೆಂಡತಿ ಅಷ್ಟೇ ಸ್ಮೂತ್ ಆಗಿ ನಿಮಗೆ ಟ್ರಾನ್ಸ್ಫರ್ ಆಗ್ತಾಳೆ. ಇಲ್ಲ ಅಂದ್ರೆ ಆ ದೇವಲೋಕಕ್ಕೆ ಪಾರ್ಸಲ್ ಮಾಡ್ಬೇಕಾಯ್ತದೆ. ನಾನು ಆಮೇಲೆ ಇದನ್ನ ಹೇಳಲಿಲ್ಲ ಅಂತ ಮಾತ್ರ ನೀವು ನನಗೆ ಹೇಳಬೇಡಿ, ಮೊದಲೇ ಹೇಳಿ ಕೇಳ್ಕೊಳ್ಳಿ. ಹಾ, ಎಷ್ಟು ಬೇಕೋ ನಿಮ್ ದುಡ್ಡು? ಜಾಸ್ತಿ ಏನ್ ಬೇಡ ಸಾಹೇಬ್ರೆ, ನಾನು ದುರಾಸೆ ಮನ್ಸ ಅಲ್ಲ. 2 ಜೊತೆಗೆ 7 ಹಾಕ್ಬಿಡಿ ಸಾಕು. ಏಯ್, ನಿನ್ನ ಅಕೌಂಟ್ ನಂಬರ್ ಕಳ್ಸು, ಟ್ರಾನ್ಸ್ಫರ್ ಮಾಡಿಸ್ತೀನಿ. ನೋಡಕ್ಕೆಂಚ, ಭೂಮಿಕಾ ಒಂದು ಸಣ್ಣ ಗಾಯ ಆದ್ರೂ ನಾನ್ ಮಾತ್ರ ನೀನ್ ಸುಮ್ಮನೆ ಬಿಡಲ್ಲ. ಅಯ್ಯಯ್ಯೋ, ನೀವು ಅದ್ರ ಬಗ್ಗೆ ಚಿಂತೆ ಮಾಡ್ಬಿಡಿ ಸಾಹೇಬ್ರೆ. ಹಾ ಸಾಹೇಬ್ರೆ, ಇನ್ನೊಂದು ವಿಷಯ, ನೀವು ಬುದ್ಧಿ ಉಪಯೋಗಿಸ್ಬಿಟ್ಟು ಪೊಲೀಸ್ ತೋಟಕ್ಕೆ ಮಾತ್ರ ಹೋಗ್ಬಾರ್ದು. ಹಂಗೇಂದ್ರೆ ಹೋದ್ರೆ ನಾನ್ ಬೇಕಾದ್ರೆ ಸಿಕ್ಕಿದ್ರು ಸಿಕ್ಬಿಟ್ಟನು, ಆದ್ರೆ ನಿಮ್ ಹೆಂಡ್ರು ಮಾತ್ರ ಜೀವಂತವಾಗಿ ನಿಮ್ಮ ಕೈ ಸಿಗಾಕಿಲ್ಲ. ಅವಳನ್ನ ಮಣ್ಣು ಮಾಡ್ಬಿಟ್ಟೆ ನಾನು ಪೊಲೀಸ್ನವ್ರ ಕೈಗೆ ಸಿಗಾಕೊಳ್ಳೋದು, ನೆನಪಿರ್ಲಿ. ಗೆಳೆಯ ಗೆಳೆಯ, ಇವನ್ ದೊಡ್ಡ ಬೆದರಿಕೆಗೆಲ್ಲ ನಾವು ಹೆದರ್ಬಾರ್ದು ಕಣ. ಸಿಸ್ಟರ್, ಇವ್ರಿಗೆ ಇಂಜೆಕ್ಷನ್ ಮತ್ತೆ ಡ್ರಿಪ್ಸ್ ಕೊಡಿ. ಹಾ ಮೇಡಮ್, ಅವ್ರು ಈಗ ತಾನೇ ಬಂದರು, ಅಡ್ಮಿಟ್ ಮಾಡ್ಕೊಂಡಿದ್ದೀವಿ. ಸರಿ, ಅವಳ ಬಾಡಿಯಲ್ಲಿ ಆಕ್ಸಿಜನ್ ಕಡಿಮೆ ಆದರೂ ಪರವಾಗಿಲ್ಲ, ಬ್ಲಡ್ ಲಾಸ್ ಆದರೂ ಪರವಾಗಿಲ್ಲ. ನೀವೇನು ಮಾಡ್ತೀರೋ ನನಗೆ ಗೊತ್ತಿಲ್ಲ. ಅವ್ಳು ಕೋಮಾಗೆ ಹೋಗ್ಬೇಕು ಅಷ್ಟೇ. ಓಕೆ ಮೇಡಮ್. ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿರೋಳು ಮನೆಗೆ ವಾಪಸ್ ಬರಬಾರ್ದು.
ಹಾಸ್ಪಿಟ್ಲೇ ಅವಳಿಗೆ ಮನೆ ಆಗಬೇಕು. ಹಾಗೆ ಮಾಡಬೇಕು. ಅರ್ಥ ಆಯ್ತಾ? ಹಾಂ ಮೇಡಮ್. ಮೇಡಮ್, ಇಲ್ಲೊಂದು ಸಣ್ಣ ಪ್ರಾಬ್ಲಮ್ ಇದೆ. ಪೇಷಂಟ್ ಜೊತೆ ಬಂದಿರೋರ್ಗೆ ಯಾರಿಗಾದ್ರೂ ಡೌಟ್ ಬಂದರೆ, ಅವ್ರೇನಾದರೂ ಕ್ವಶನ್ ಕೇಳಿದ್ರೆ ಕಷ್ಟ ಆಗುತ್ತೆ. ಹಾಗೇನು ಮಾಡೋದು? ಹೊಟ್ಟೆ ನೋವಿತ್ತಲ್ಲ, ಅದನ್ನೇ ಇಟ್ಕೊಂಡು ಏನಾದರೂ ಒಂದು ಕತೆ ಕಟ್ಟಿ, ಮತ್ತು ನಿಮ್ಮ ಮೆಡಿಕಲ್ ಟರ್ಮ್ಸಲ್ಲಿ ಅವ್ರಿಗೆ ಅರ್ಥ ಆಗದೆ ಇರೋ ಥರ ಏನಾದರೂ ಒಂದು ಹೇಳಿ ಸುಮ್ಮನೆ ಆಗ್ತಾರೆ. ನೀವು ಅವ್ರ ಬಗ್ಗೆ ಎಲ್ಲ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ನಾನು ಹೇಳಿದಷ್ಟು ಮಾಡಿ ಸಾಕು. ನಿಮಗೆ ತಲುಪಬೇಕಾಗಿರೋ ಅಮೌಂಟು ನಿಮ್ಮ ಅಕೌಂಟಿಗೆ ಬರುತ್ತೆ. ಓಕೆ ಮೇಡಮ್. ಟ್ರಾನ್ಸ್ಫರ್ ಆಯ್ತು ನೋಡು, ಟ್ರಾನ್ಸ್ಫರ್ ಆಗಿದೆ. ಈಗಲಾದರೂ ಭೂಮಿಕವ್ರನ್ನ ಬಿಟ್ಟು ಕಳಿಸು. ದಣಿ, ನೀವು ಹಾಕಿದ್ದ ಅಮೌಂಟ್ ಬಂದಿದೆ ದಣಿ. ಸರಿ, ಭೂಮಿಕವ್ರನ್ನ ಬಿಟ್ಟು ಕಳಿಸು. ದಣಿಯವರ ದುಡ್ಡೇನೋ ಹಾಕಿದ್ರಿ, ನಾನು ಬಿಟ್ಬಿಡ್ಬೋದಾಗಿತ್ತು. ಈಗ ಹಸುವನಿಗೆ ಅನ್ನ ಹಾಕಿದ್ರೆ ಅವನಿಗೆ ಹಸು ಜಾಸ್ತಿ ಅಂತೆ. ಹಂಗೆ ನೀವು ನನಗೆ ದುಡ್ಡನ್ನು ರುಚಿ ತೋರಿಸಿದ್ರಿ, ನನಗೆ ಇನ್ನೂ ದುಡ್ಡು ಹೊಸಿ ಬೇಕು ಅನ್ನಿಸ್ತಾ ಇದೆ. ಈಗ ಹಾಕಿರೋ ದುಡ್ಡು ಜೊತೆಗೆ ಇನ್ನೂ ಸೇರ್ಸಿ ಹಾಕ್ಬಿಟ್ಟಿದ್ದೇನೆ, ಆಮೇಲೆ ಕಳಿಸ್ಕೊಡ್ತೀನಿ. ಏಯ್, ನಾಟಕ ಆಡ್ತಾ ಇದೆಯಾ? ಭೂಮಿಕಾ ಅವ್ರಿಗೆ ಏನಾದ್ರು ಅಂದ್ರೆ ನಾನು ಮಾತ್ರ ನಿನ್ ಜೀವ ಸಹಿತ ಉಳಿಸಲ್ಲ. ಸಾಹೇಬ್ರೆ, ಯಾಕೆ ಸುಮ್ಮನೆ ಕೂಗಾಡಿ ಕಿರ್ಚಾಡಿ BP ರೈಸ್ ಮಾಡ್ಕತ್ತೀರಿ? ನಾನೇನ್ ಕೇಳಬಾರ್ದು ಕೇಳಿದೆ. ಸಮುದ್ರದ ನೀರಲ್ಲಿ 1 ಲೋಟ ಮಗುದ್ ಕೊಡಿ ಅಂತ ಕೇಳಿದೆ. 1 ಲೋಟ ಮಗುಕೊಂಡ್ರೆ ಸಮುದ್ರಕ್ಕೆ ನೀರು ಕಡಿಮೆ ಆಯ್ತದ? ಅಲ್ಲದೇನೆ ನಿಮ್ ಹೆಂಡ್ರು ಜೀವಕ್ಕಿಂತ ನಾನು ಕೇಳ್ತಾ ಇರೋದು ಹೆಚ್ಚಾದೋಣಿ. ಇದೇನು ಸಿಸ್ಟರ್, ಬ್ಲಾಕ್ ಬ್ಲಾಸ್ಟರ್ ಆಗುತ್ತೆ ಅಂದ್ರೆ ನಿನ್ನ ಪ್ಲಾನ್ ಈ ಲೆವೆಲ್ಗೆ ತೋಪಾಗೋಯ್ತಲ್ಲ. ಅವಳ ಕತೆ ಮುಗೀತು ಅಂತ ತಿಳ್ಕೊಂಡ್ರೆ ಏನು ಆಗಲೇ ಇಲ್ಲ. ಅವಳಲ್ಲಿ ಹಾಸ್ಪಿಟ್ಲಲ್ಲಿ ಹಣ್ಣು ಹಂಪಲು ಬ್ರೆಡ್ ಬಂದೆಲ್ಲ ತಿಂದ್ಕೊಂಡು ಹಾಯಾಗಿದ್ದಾಳೆ. ಈಗೇನು ಮಾಡ್ತೀಯ ಸಿಸ್ಟರ್? ಅವಳ ಕತೆನ ಹಾಸ್ಪಿಟ್ಲಲ್ಲೇ ಮುಗಿಸ್ತೀವಿ. ಹಾಸ್ಪಿಟ್ಲಲ್ಲ? ಅದೇಗೆ? ಎಸ್, ನಾನು ಅವಳನ್ನ ಕೋಮಕ್ಕೆ ಕಳಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಅವಳ ಹಣೆಯಲ್ಲಿ ಸಾವು ಬರೆದಿದ್ರೆ ನಾನೇನು ಮಾಡೋಕ್ಕಾಗತ್ತೆ? ಯುದ್ಧಕ್ಕೆ ನಿಂತ ಮೇಲೆ ಸರಿ ತಪ್ಪು ಅನ್ನೋ ಲೆಕ್ಕ ಹಾಕಬಾರ್ದು. ಪಾಪ ಪುಣ್ಯ ನೋಡಬಾರ್ದು. ಗೆಲ್ಲಕ್ಕೇನು ಬೇಕೋ ಅದು ಮಾತ್ರ ಮಾಡಬೇಕು. ಮಲ್ಲಿ ಅಮಾಯಕಳಾಗಿರ್ಬೋದು, ಪಾಪದವಳಾಗಿರ್ಬೋದು, ಆದರೆ ನಮ್ಮ ದಾರಿಗೆ ಅವಳು ಮುಳ್ಳಾಗಿದ್ದಾಳೆ ಅಂದಮೇಲೆ ಆ ಮುಳ್ಳು ತೆಗಿಲೇಬೇಕಲ್ವಾ? ಆ ಕೆಲಸನ ಇವತ್ತೇ ಮಾಡಿ ಮುಗಿಸ್ತೀನಿ. ಇಷ್ಟೊತ್ತಿಗಾಗಲೇ ನಮ್ಮ ಹುಡುಗರು ಹಾಸ್ಪಿಟಲ್ ರೀಚ್ ಆಗಿರ್ತಾರೆ. ಮಲ್ಲಿ ಅಂತ್ಯಕ್ಕೆ ಈಗಾಗಲೇ ಕೌಂಟೌನ್ ಶುರುವಾಗಿದೆ. ಎನಿ ಮಿನಿಟ್ ನನಗೆ ಕಾಲ್ ಬರುತ್ತೆ, ಮಲ್ಲಿಗೇನು ಆಗೋಯ್ತು ಬೇಗ ಬಾ ಅಂತ. ಆ ಗುಡ್ ನ್ಯೂಸ್ಗೋಸ್ಕರನೇ ನಾನು ಕಾಯ್ತಾ ಇರೋದು. ಕಾಲ್ ಬರ್ತಿದ್ದಾಗೆ ಅಯ್ಯೋ ಅಂತ ಅಲ್ಲಿಗೆ ಹುಡೋಗ್ತೀನಿ. 4 ಹನಿ ಕಣ್ಣೀರು ಹಾಕಿ ಕೈ ತೊಳ್ಕೊತೀನಿ. ಸಾರಿ ಮಲ್ಲಿ, ನನಗೆ ನಿನ್ನ ಮೇಲೆ ಯಾವ ದ್ವೇಷನೂ ಇಲ್ಲ. ಆದರೆ ನೀನಿದ್ರೆ ನನ್ನ ಸ್ಟೇಟಸ್ಗೆ ತಕ್ಕಾಗಿ ನನ್ನ ಮಗನಿಗೆ ಇನ್ನೊಂದು ಮದುವೆ ಮಾಡೋಕ್ಕಾಗಲ್ಲ. ಅದಕ್ಕೆ ನಿನ್ನ ಸಾಕು ನಿಲ್ಸು. ಕೆಟ್ಟದ್ದನ್ನ ಆಡಬಾರ್ದು. ಆದರೆ ಕದ್ದು ಮುಚ್ಚಿ ಯಾರಿಗೂ ಗೊತ್ತಿಲ್ದಂಗೆ ಮಾಡ್ಬೋದು. ಏನೇ ಹೇಳು ಸಿಸ್ಟರ್, ಈ ಮನೆ ಹಾಲು ಕೆಲಸಗಳಿಗೆಲ್ಲ ನೀನೊಂಥರ ಮೆನು ಕಾರ್ಡ್ ಇದ್ದಂಗೆ. ಕ್ರಿಮಿನಲ್ಸ್ಗೆ ಏನು ಬೇಕಾದ್ರೂ ಸಿಗುತ್ತೆ, A to Z. ಕ್ರಿಮಿನಲ್ಸ್ಗೆ ಅಂತ ಒಂದು ಕಾಲೇಜ್ ಓಪನ್ ಮಾಡಿದ್ರೆ ನೀನೇ ಅಲ್ಲಿ ಹೆಚ್ಚು ಹುಡುಕಿ. ಈಗಾಗಲೇ ನಮ್ಮವರು ಹಾಸ್ಪಿಟ್ಲಲ್ಲಿದ್ದಾರೆ. ನೀನೇನಾದರೂ ಹೇಳಿ ಜೀವ ಮತ್ತು ಮಹಿಮಾನ ವಾರ್ಡಿಂದ ಆಚೆ ಹೋಗುವಾಗ ಮಾಡು. ತುಂಬ ಹೊತ್ತೇನು ಬೇಕಾಗಿಲ್ಲ, ಬರೀ 5 ನಿಮಿಷ ಸಾಕು. ನಮ್ಮವರು ನೀಟಾಗಿ ಕೆಲಸ ಮುಗಿಸಿ ಹೋಗ್ತಾರೆ. ಎಸ್ ಮಾಮ್, ಡನ್.
ಸರಿ, ಅದನ್ನು ನಾಳೆ ಬಂದು ಚೆಕ್ ಮಾಡ್ತೀನಿ. ಓಕೆ. ಜೀವನ್, ಮಹಿಮಾ, ಲೇಟ್ ಆಗಿದೆ. ನೀವಿಬ್ರು ಪಾಪ ಏನೂ ತಿಂದಿಲ್ಲ. ನೀವು ಹೋಗಿ ಊಟ ಮಾಡ್ಕೊಂಬನ್ನಿ. ಅಣ್ಣ ನೀನು ಊಟ ಮಾಡಿಲ್ಲ, ಜೊತೆಗೆ ಊಟಕ್ಕೆ ಹೋಗೋಣ. ಪರವಾಗಿಲ್ಲ, ಇಲ್ಲಿ ಮಲ್ಲಿ ಒಬ್ಳೆ ಆಗ್ಬಿಡ್ತಾಳಲ್ಲ. ನಾನು ಇಲ್ಲಿರ್ತೀನಿ, ನೀವಿಬ್ರು ಊಟ ಮಾಡ್ಕೊಂಬನ್ನಿ. ಆಮೇಲೆ ನಾನು ಹೋಗ್ತೀನಿ, ನೀವಿರಿ. ಸರಿ ಸರಿ. ಮಲ್ಲಿ, ಹಣ್ಣು ಕಟ್ ಮಾಡ್ಕೊಡ್ಲಾ? ಬೇಡ ರೀ, ನಾನು ಆಮೇಲೆ ತಿಂತೀನಿ. ಆಮೇಲೆ ಅಂದ್ರೆ ಹೇಗೆ? ರೆಸ್ಟ್ ಮಾಡ್ಬೇಕು ನೀನು. ಡ್ರಿಪ್ಸ್ ಹಾಕಿದರೆ ಟ್ಯಾಬ್ಲೆಟ್ಸ್ ತಗೋಬೇಕು. ಖಾಲಿ ಹೋಟೆಲ್ ಟ್ಯಾಬ್ಲೆಟ್ಸ್ ತಗೊಳಕ್ಕಾಗತ್ತಾ? ಹಣ್ಣು ಕಟ್ ಮಾಡ್ಕೊಡ್ತೀನಿ, ಸುಮ್ಮನೆ ಇರು. ಸರಿ. ಬಿಫೋರ್ ದ್ಯಾಟ್ ಮಾಮಿಗೆ ಕಾಲ್ ಮಾಡಬೇಕು ಮಲ್ಲಿ. ಇಲ್ಲಿದೆಲ್ಲ ಅಪ್ಡೇಟ್ ಕೊಡಬೇಕಿತ್ತು, ಇಲ್ಲಾಂದ್ರೆ ಮಾಮ್ ಬೈತಾರೆ. ಇಲ್ಲಾಂದ್ರೆ ಎಷ್ಟು ಟೆನ್ಷನ್ ಆಗ್ತಾರೋ ಏನೋ. ರೀ, ನಿಮ್ಗೆಲ್ಲ ನನ್ನ ಮೇಲೆ ಅದೆಷ್ಟು ಕಾಳಜಿ ಅಲ್ವಾ? ಅಫ್ಕೋರ್ಸ್ ಮಲ್ಲಿ, ನೀನು ನಮ್ಮ ಮನೆ ಸೊಸೆ. ಆ್ಯಂಡ್ ಮಾಮ್ ಸ್ಟ್ರಿಕ್ಟಾಗಿ ಆರ್ಡರ್ ಮಾಡಿದಾರಪ್ಪ, ಮಲ್ಲಿನ ಮಲ್ಲಿಗೆ ಥರ ಹುಷಾರಾಗಿ ನೋಡ್ಕೊ ಅಂತ. ಕಾಲ್ ಮಾಡ್ತೇನೆ. ಏನಾಯಿತು? ನಾನು ಹೇಳಿದ ಕೆಲಸ ಮಾಡಿದ್ಯಾ? ಮಹಿಮಾ ಜೀವ ಬಾಡಿಂದ ಆಚೆ ಹೋದ್ರಾ? ಮಾಮ್, ಎವ್ರಿಥಿಂಗ್ ಇಸ್ ಕ್ಲಿಯರ್. ಇಲ್ಲೆಲ್ಲ ಕ್ಲಿಯರ್ ಆಗಿದೆ. ಜೀವನ್ ಮತ್ತೆ ಮಹಿಮಾ ಹೊರಗಡೆ ಹೋಗಿದ್ದಾರೆ ಊಟಕ್ಕೆ ಅಂತ. ಅವ್ರು ಬರೋದು ವಾಪಸ್ ಅರೌಂಡ್ 30-45 ಮಿನಿಟ್ಸ್ ಆಗ್ಬೋದು. ಮಲ್ಲಿ ಇಲ್ಲೇ ಇದ್ದಾಳೆ, ಪಕ್ಕದಲ್ಲೇ ಇದ್ದಾಳೆ, ರೆಸ್ಟ್ ಮಾಡ್ತೀಯಾಳೆ. ನಾನು ಅತ್ತನ ಕೇಳಿದೆ ಅಂತ ಹೇಳಿ. ಮಾಮ್, ಮಲ್ಲಿ ನಿನಗೆ ಕೇಳ್ತಾ ಇದ್ದಾಳೆ. ಓಕೆ ಮಾಮ್, ಓಕೆ ಮಾಮ್, ಐ ವಿಲ್ ಅಪ್ಡೇಟ್ ಯು. ಓಕೆ. ಮಲ್ಲಿ ಎದೆ, ನಿನಗೆ ಹಣ್ಣು ಕಟ್ ಮಾಡಿಕೊಡ್ತೀನಿ. ಸಿಚುವೇಶನ್ ಕಂಟ್ರೋಲ್ ಇದೆ. ಇಟ್ಸ್ ಓಕೆ. ಇಲ್ಲ ಜೀವ, ನನ್ಗೆ ಯಾಕೋ ಇದು ಯಾರೋ ಬೇಕು ಅಂತಾನೆ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಿದೆ. ಬಟ್ ಯಾರು ಅಂತ ಗೊತ್ತಾಗ್ತಿಲ್ಲ. ನನಗೂ ಅದೇ ಅರ್ಥ ಆಗ್ತಾ ಇಲ್ಲ. ನಿಮ್ಮ ಮನೆಯವ್ರ ಮೇಲೆ ದ್ವೇಷ ಇರೋರು ಯಾರಾದರೂ ಇದ್ದಾರಾ? ನಿಂಗೇನಾದರೂ ಗೊತ್ತಾ? ಇಲ್ಲ, ಇದು ನನಗೂ ಶಾಕಿಂಗ್ ಆಗೇ ಇದೆ. ಇದನ್ನ ಹೀಗೆ ಬಿಟ್ರೆ ಆಗಲ್ಲ. ಇಷ್ಟೆಲ್ಲ ಆದ್ಮೇಲೂ ಗೌತಮ್ ಅಣ್ಣಂಗೆ ಹೇಳ್ದೆ ಇದ್ರೆ ತಪ್ಪಾಗ್ಬಿಡುತ್ತೆ. ಇಟ್ಸ್ ಬೆಟರ್ ನಾವ್ ಇವಾಗಲೇ ಗೌತಮ್ ಅಣ್ಣಂಗೆ ಇನ್ಫಾರ್ಮ್ ಮಾಡೋದು. ಹೇಗಂದ್ರೂ ಅಕ್ಕ ಬಾವ ವಾಪಸ್ ಬರ್ತಾರಲ್ವಾ, ಆಗ ಹೇಳಿದ್ರಾಯ್ತು. ಈಗ ಹೇಳಿದ್ರೆ ಅವ್ರು ತಾನೇ ಏನ್ ಮಾಡೋದಕ್ಕೆ ಸಾಧ್ಯ? ಅವ್ರು ವಾಪಸ್ ಬಂದ್ಮೇಲೆ ಸಮಯ ನೋಡ್ಕೊಂಡು ಹೇಳೋಣ. ಬಟ್ ಇದನ್ನ ಯಾರು ಮಾಡಿರ್ಬೋದು? ನಾವು ಕರೆಕ್ಟ್ ಟೈಮಿಗೆ ಬಂದ್ವಿ, ಸರಿ ಹೋಯ್ತು, ಮಲ್ಲಿಗೇನೂ ಆಗ್ಲಿಲ್ಲ. ಇಲ್ಲ ಅಂದಿದ್ರೆ ಗಾಡ್, ಇಲ್ಲ ಅಂದಿದ್ರೆ ಏನಾಗ್ತಿತ್ತು ಅನ್ನೋದು ನೆನ್ಸ್ಕೊಂಡ್ರೆ ಈಗಲೂ ಒಂದ್ ಸೆಕೆಂಡ್ ಶಾಕ್ ಆಗುತ್ತೆ. ಸದ್ಯ ಏನೂ ಆಗ್ಲಿಲ್ಲ, ಅದೇ ನೆಮ್ಮದಿ. ಸದ್ಯ ಈ ವಿಷಯ ಇಲ್ಲಿಗೆ ಮುಗೀತಲ್ಲ ಅಂತ ಸಮಾಧಾನ ಪಟ್ಕೋಬೇಕು. ಜಯದೇವ್ ಬಾಬು ಬಂದಿರ್ಬೋದು, ವಿಷಯ ಹೇಳೋಣ ಬಾ. ಬೇಡ ಬೇಡ, ಜಯದೇವ್ ಅಣ್ಣನ್ಗೂ ಹೇಳೋದ್ ಬೇಡ. ನೀನ್ ಹೇಳ್ದಾಗೆ ಗೌತಮ್ ಅಣ್ಣ ಭೂಮಿಕಾ ಅತ್ಕೆಗೂ ಹೇಳೋದ್ ಬೇಡ. ಇಲ್ಲೇನು ನಡ್ದೇ ಇಲ್ಲ ಅನ್ನೋ ಹಾಗೆ ಸೈಲೆಂಟ್ ಆಗಿ ಇದ್ಬಿಡೋಣ. ಬಟ್ ಯಾಕೆ? ನನ್ಗನ್ಸುತ್ತೆ ಇದ್ರಲ್ಲಿ ನಮ್ಮವ್ರದ್ದೇ ಯಾರ್ದೋ ಕೈವಾಡ ಇದೆ ಅಂತ. ನಾವ್ ಇದನ್ನ ಈಗ್ಲೇ ಬ್ರೇಕ್ ಮಾಡ್ಬಿಟ್ರೆ ಅವ್ರು ಅಲರ್ಟ್ ಆಗ್ಬಿಡ್ತಾರೆ, ಏನು ಗೊತ್ತೇ ಇಲ್ಲ ಅನ್ನೋ ತರ ಇದ್ಬಿಡ್ತಾರೆ. ಅದೇ ನಾವೇ ಸೈಲೆಂಟ್ ಆಗಿ ಇದ್ಬಿಟ್ರೆ ಇವ್ರು ಯಾಕೆ ಈ ವಿಷಯನ ಮಾತಾಡ್ತಿಲ್ಲ ಅಂತ ಅವರೇ ಆ ವಿಷಯ ಮಾತಾಡಬಹುದು. ಅವಾಗ ನಮಗ್ ಗೊತ್ತಾಗುತ್ತೆ ಇದು ಇವ್ರೇ ಮಾಡಿರೋದು ಅಂತ. ನಿನಗೆ ಯಾರ ಮೇಲೆ ಆದ್ರೂ ಡೌಟ್ ಇದೆಯಾ? ಇಲ್ಲ, ಬಟ್ ಭೂಮಿಕಾ ಅತ್ಕೆಗೆ ಇದ್ರ ಬಗ್ಗೆ ಹಿಂಟ್ ಇತ್ತು ಅನ್ಸುತ್ತೆ. ಮನೆಯಲ್ಲಿ ಏನೋ ಸರಿ ಇಲ್ಲ, ಯಾರಿಂದನೋ ಡೇಂಜರ್ ಇದೆ ಅಂತ. ಮೇ ಬಿ ಅದಕ್ಕೆ ಮಲ್ಲಿಗೆ ಫುಡ್ ಕೊಡೋಕ್ಕಿಂತ ಮುಂಚೆ ಟೆಸ್ಟ್ ಮಾಡಿ ಕೊಡೋ ಮಾಡಿರ್ಬಹುದು. ಅದಕ್ಕೆ ನನ್ನನ್ನ ಮಲ್ಲಿ ನೋಡ್ಕೊಳ್ಳೋದಕ್ಕೆ ಅಲ್ಲಿಗೆ ಬಿಟ್ಟು ಹೋಗಿರ್ಬಹುದು. ಮೊನ್ನೆ ಜಯದೇವ್ ಅಣ್ಣನ ಮೇಲೆ ಅಟ್ಯಾಕ್ ಆಯ್ತಲ್ಲ, ಯಾವುದೋ ಫೈಲ್ಗೋಸ್ಕರ. ಅವರೇ ಯಾಕೆ ಇದನ್ನ ಮಾಡಿರಬಾರ್ದು? ಅವರೇ ಮಾಡಿದ್ರು, ಅವ್ರ ಹಿಂದೆ ಯಾರಿದ್ದಾರೆ? ಇದನ್ನ ನಾವು ತಿಳ್ಕೊಳ್ಳೇಬೇಕು. ತಿಳ್ಕೋಬೇಕು ಅಂದ್ರೆ ನಾವು ತುಂಬಾ ಕೇರ್ಫುಲ್ ಆಗಿ ಎಲ್ಲಾರನ್ನೂ ಅಬ್ಸರ್ವ್ ಮಾಡಬೇಕು. ಅದಕ್ಕೆ ಹೇಳ್ತಾ ಇದ್ದೀನಿ, ಇವತ್ತಿಲ್ಲಿ ನಡೆದಿರೋದನ್ನ ಯಾರಿಗೂ ಹೇಳೋದು ಬೇಡ, ಸುಮ್ಮನಿದ್ಬಿಡೋಣ. ನೀನು ಹೇಳಿದ ನಿಜ ಮಹಿ. ಈ ವಿಷಯ ತಕ್ಷಣಕ್ಕೆ ನಮ್ಮಿಬ್ರ ನಡುವೆನೇ ಇರಲಿ.